ಗೆಳೆಯರೇ, ಇವತ್ತು ನಾವು ಜಾರ್ ಆ್ಯಪ್ನಲ್ಲಿ ಯಾವ ರೀತಿ ಡೈಲಿ ಗೋಲ್ಡ್ ಸೇವಿಂಗ್ನ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಜಾರ್ ಆ್ಯಪ್ನಲ್ಲಿ ನಾವು ದಿನಾಲೂ 10 ರೂಪಾಯಿ ಅಥವಾ 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ ಎಷ್ಟು ಬೇಕಷ್ಟು ಹಣವನ್ನು ಗೋಲ್ಡ್ನಲ್ಲಿ ಆಟೋಮೆಟಿಕ್ಕಾಗಿ ಸೇವ್ ಆಗುವಾಗೆ ಸೆಟ್ ಮಾಡಬಹುದು. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಜಾರ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ರೀತಿಯಲ್ಲಿ ನಾನು ಇನ್ವೆಸ್ಟ್ ಮಾಡಿಲ್ಲ. ಕೆಳಗಡೆ ಹೋಗ್ಬಿಟ್ಟು ನಾವು ಡೈಲಿ ಅಥವಾ ವೀಕ್ಲಿ ಅಥವಾ ಮಂತ್ಲಿ ಗೋಲ್ಡನ್ನು ಸೇವ್ ಮಾಡಬಹುದು. ಅದಕ್ಕಾಗಿ ಸಪ್ರೇಟ್ ಆದಂಥ ಆಪ್ಷನನ್ನು ಅವರು ಕೊಟ್ಟಿರ್ತಾರೆ. ಇಲ್ಲಿ ಕೆಳಗಡೆ ಬಂದು ನೋಡ್ತೀನಿ, ಇಲ್ಲಿ ತೋರಿಸ್ತೀನಿ ನೋಡಿ. ಸೇವ್ ಡೈಲಿ, ಸೇವ್ ವೀಕ್ಲಿ, ಆಮೇಲೆ ಸೇವ್ ಮಂತ್ಲಿ ಅಂತ 3 ಆಪ್ಷನ್ಸ್ಗಳು ಇಲ್ಲಿ ಸಪ್ರೇಟಾಗಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಸೇವ್ ಡೈಲಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಡೈಲಿ ಸೇವ್ನ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಡೈಲಿ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಅಮೌಂಟ್ 30 ರೂಪಾಯಿ ಆಟೋಮೆಟಿಕ್ಕಾಗಿ ತೊಗೊಂಡಿದ್ದೆ ಸ್ನೇಹಿತರೆ. ಅದಕ್ಕಿಂತ ಕಡಿಮೆ ಅಮೌಂಟ್ ಕೂಡ ನೀವು ಬೇಕಂದರೆ ಮಾಡ್ಕೋಬಹುದು. ನೋಡಿ, 10 ರೂಪಾಯಿ ಮಾತ್ರ ನಾನು ಎಂಟರ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಸೆಟಪ್ ಡೈಲಿ ಒಂದು ಸೇವಿಂಗ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಭೀಮ್ ಆ್ಯಪು, ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಯಾವುದೇ UPI ಆ್ಯಪ್ ಮೂಲಕ ನೀವು ಆಟೋಮೆಟಿಕ್ಕಾಗಿ ಪೇಮೆಂಟನ್ನು ಕಟ್ ಆಗುವಾಗೆ ಸೆಟ್ ಮಾಡಬಹುದು. ಇಲ್ಲಿ ನೋಡಿ, ಈ ರೀತಿ ಬೇರೆ ಬೇರೆ ಆ್ಯಪ್ಸ್ಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಒಂದಾದರೂ ನಿಮ್ಮ ಫೋನಲ್ಲಿ ಇದ್ದೇ ಇರುತ್ತೆ. ಅದನ್ನು ನೀವು ಯೂಸ್ ಮಾಡಿಕೊಂಡು ಆಟೋಮೆಟಿಕ್ ಪೇಮೆಂಟನ್ನು ಅಲ್ಲಿ ಸೆಟ್ ಮಾಡಬಹುದು. ನಾನು ಫೋನ್ಪೇ ಆ್ಯಪ್ನ ಓಪನ್ ಮಾಡ್ತೀನಿ ಸ್ನೇಹಿತರೆ. ಫೋನ್ಪೇ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ, ಅದಕ್ಕಾಗಿ ಫೋನ್ಪೇದಲ್ಲಿ ತೋರಿಸ್ತೀನಿ. ಪ್ರೊಸೀಡ್ ಟು ಪೇಮೆಂಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಫೋನ್ಪೇ ಓಪನ್ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕು. ಇಲ್ಲಿ ಈ ರೀತಿ ಅನ್ಲಾಕ್ ಮಾಡ್ಕೋಬೇಕು. ನಂತರದಲ್ಲಿ ಪೇ RS10 ಆ್ಯಂಡ್ ಸೆಟ್ ಆಟೋ ಪೇ ಅಂತ ಇಲ್ಲಿ ಒಂದು ಆಪ್ಷನ್ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ UPI ಪಿನ್ನನ್ನು ಹಾಕಿ ಏನೂ ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ಟೆನ್ಷನ್ ತೊಗೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. UPI ಪಿನ್ನನ್ನು ಹಾಕಿಬಿಟ್ಟು ನೀವು ಪೇಮೆಂಟ್ ಮಾಡಿದರೆ ನಿಮಗೆ ಡೈಲಿ 10 ರೂಪಾಯಿ ಆಟೋಮೆಟಿಕ್ಕಾಗಿ ಕಟ್ ಆಗುತ್ತೆ ಸ್ನೇಹಿತರೆ. ನೀವು ಸೇವಿಂಗ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಆಟೋ ಪೇನಲ್ಲಿ ಅದು ತೊಗೊಂಡಿರುತ್ತೆ. ತಗೊಂಡ ನಂತರದಲ್ಲಿ ಆಟೋಮೆಟಿಕ್ಕಾಗಿ ಡೈಲಿ 10 ರೂಪಾಯಲ್ಲಿ ಕಟ್ ಆಗಿಬಿಟ್ಟು ಗೋಲ್ಡಲ್ಲಿ ಇನ್ವೆಸ್ಟ್ ಆಗ್ತಾ ಹೋಗುತ್ತೆ. ನೀವು ತುಂಬ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ತುಂಬ ಜಾಸ್ತಿ ಆದ ನಂತರದಲ್ಲಿ ನೀವು ತಕ್ಷಣದಲ್ಲಿ ವಿಡ್ರಾ ಮಾಡಿದರೆ ಅದರಲ್ಲಿ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಬರುತ್ತೆ. ನೀವು ತುಂಬ ದಿನ ಬಿಟ್ಟು ವಿಡ್ರಾ ಮಾಡಿದರೆ ಅದು ಗ್ರೋ ಆಗಿರುತ್ತೆ ಸ್ನೇಹಿತರೆ. ಅದರ ಪ್ರೈಸ್ ಅನ್ನೋದು ಜಾಸ್ತಿ ಆಗಿರುತ್ತೆ. ಆವಾಗ ನೀವು ವಿಡ್ರಾ ಮಾಡಿದರೆ ನಿಮಗೆ ಏನು ಲಾಸ್ ಆಗಲ್ಲ.